ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಈ ದಿನ ದ್ವಿತೀಯ PUC ಜೀವಶಾಸ್ತ್ರ ವಿಷಯದಲ್ಲಿ ಮೊದಲನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸೊ ಮೊದಲನೇ ಅಧ್ಯಾಯದ ಹೆಸರು ದಟ್ ಈಸ್ ದಿ ಫಸ್ಟ್ ಚಾಪ್ಟರ್ ಆಫ್ ಸೆಕೆಂಡ್ PUC ಇನ್ ಬಯಾಲಜಿ ಸಬ್ಜೆಕ್ಟ್, ದಟ್ ಈಸ್ ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್. ಜೀವಿಗಳಲ್ಲಿ ಸಂತಾನಾಭಿವೃದ್ಧಿ ಹೇಗೆ ನಡೆಯುತ್ತೆ ಅನ್ನೋದನ್ನು ನಾವು ಈ ಅಧ್ಯಾಯದಲ್ಲಿ ತಿಳ್ಕೊಳ್ಬೇಕಾಗಿದೆ. ಕಮಿಂಗ್ ಟು ದಿ ಫಸ್ಟ್, ದಿ ಲೈಫ್ ಸ್ಪ್ಯಾನ್ ಅಂದರೆ ಜೀವಿತ ಕಾಲಾವಧಿ ಅಂತ ಹೇಳ್ತೇವೆ. ಸೊ ಎವ್ರಿ ಆರ್ಗ್ಯಾನಿಸಮ್ ಕ್ಯಾನ್ ಲೀವ್ಸ್ ಸರ್ಟನ್ ಟೈಮ್, ಪೀರಿಯಡ್ ಆಫ್ ಟೈಮ್, that is lifespan. It is different in different organisms from lower to higher organisms, higher categories. ಈ ಜೀವಿತ ಕಾಲಾವಧಿ ಅಂತಕ್ಕಂಥದ್ದು ಪ್ರತಿಯೊಂದು ಜೀವಿಯಲ್ಲೂ ನಾವು ನೋಡ್ತೇವೆ. ಇದು ನಿರ್ದಿಷ್ಟ ಅವಧಿಯನ್ನು ಹೊಂದಿರುತ್ತದೆ. ಕೆಳಮಟ್ಟದಿಂದ ಹಿಡಿದು ಉನ್ನತ ಮಟ್ಟದ ಒಂದು ಸಸ್ಯ ಮತ್ತು ಪ್ರಾಣಿಯ ವರ್ಗದಲ್ಲಿ ನಾವು ನೋಡ್ತಕ್ಕಂಥದ್ದು. ಸೊ ಡಿಫೈನ್ ಲೈಫ್ ಸ್ಪ್ಯಾನ್ ಏನಂತ ಡಿಫೈನ್ ಮಾಡಬಹುದು ಹಾಗಾದರೆ ಲೈಫ್ ಸ್ಪ್ಯಾನ್ ಅಂದರೆ? ಸೊ ಲೈಫ್ ಸ್ಪ್ಯಾನ್ ಡಿಫೈನ್ಡ್ ಆಸ್ ಎ ಪೀರಿಯಡ್ ಆರ್ ದಿ ಪೀರಿಯಡ್ ಫ್ರಮ್ ಬರ್ತ್ ಟು ನ್ಯಾಚುರಲ್ ಡೆತ್. ಸೊ ಹುಟ್ಟಿನಿಂದ ಹಿಡಿದು ಸ್ವಾಭಾವಿಕವಾಗಿ ಸಾಯುವ ನಡುವೆ ಇರುವ ಅಂತರವನ್ನು ನಾವು ಲೈಫ್ ಸ್ಪ್ಯಾನ್ ಅಂತ ಹೇಳಿ ಡಿಫೈನ್ ಮಾಡ್ತೇವೆ. ಸೊ ಹಾಗಾದ್ರೆ ಏನು ಲೈಫ್ ಸ್ಪ್ಯಾನ್ ಏನಿದೆ, ಇಟ್ ಈಸ್ ಡಿಫರೆಂಟ್, ದಿ ಪೀರಿಯಡ್ ಆಫ್ ಟೈಮ್ ಈಸ್ ಡಿಫರೆಂಟ್ ಇನ್ ಡಿಫರೆಂಟ್ ಆರ್ಗ್ಯಾನಿಸಮ್ಸ್. ಫಾರ್ ಎಕ್ಸಾಂಪಲ್, ಸೊ ಇದಕ್ಕೆ ಕೆಲವು ಉದಾಹರಣೆಗಳನ್ನು ನಾವು ಕೊಡ್ತಾ ಹೋಗ್ಬೋದು. ಸೊ ಇನ್ ಪ್ಲಾಂಟ್ ಸೈಡ್ಸ್, the lifespan of some plants, so written on the board. First one is rice. So ನಾವು ಏನು ಭತ್ತ ಅಂತ ಹೇಳ್ತೇವೆ, ಅದರ ಲೈಫ್ ಸ್ಪ್ಯಾನ್ ಎಷ್ಟಿದೆ? 3 to 4 months. Coming to the wheat, 4 to 5 months. Banyan tree, 100 years. Rose plant, once again 100 years. Coming to the animal side, cow 30 to 40 years, crocodile 60 years, tortoise 150 years, dog 25 to 30 years, horse 45 to 50 years. These are the examples, that is the lifespan of different plants and animals. So coming to the next, that one is lifespan. So no individual is immortal. So what is meant by immortal? That is living forever, no dying, except single celled organisms. ಅಂದರೆ ಏಕಕೋಶ ಜೀವಿಗಳನ್ನು ಹೊರತುಪಡಿಸಿ ಇನ್ಯಾವುದೇ ಜೀವಿಯಲ್ಲೂ ಕೂಡ ಈ ಒಂದು ಕಂಟಿನ್ಯೂಟಿ ಆಫ್ ಲೈಫ್ ಇರೋದಿಲ್ಲ. ಬಿಕಾಸ್ in unicellular or single-celled organisms, so they continuously divide by cell division. So their life continuation, that is the continuity through the cell division. So they are immortal ಅಂತ ಹೇಳ್ತೇವೆ. So next one, that is lifespan. Coming to the reproduction, ಸಂತಾನಾಭಿವೃದ್ಧಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಡೆಫಿನಿಷನ್ ಫಾರ್ ರಿಪ್ರೊಡಕ್ಷನ್ ಏನಂತ ಡಿಫೈನ್ ಮಾಡ್ಬೋದು ನಾವು ಸಂತಾನಾಭಿವೃದ್ಧಿ ಅಂದರೆ? ಸೊ ರಿಪ್ರೊಡಕ್ಷನ್ ಈಸ್ ಎ ಬಯಾಲಜಿಕಲ್ ಪ್ರೋಸೆಸ್ ಇನ್ ವಿಚ್ ಆನ್ ಆರ್ಗ್ಯಾನಿಸಮ್ ರಿಪ್ರೊಡ್ಯೂಸಸ್ ಆಫ್ ಸ್ಪ್ರಿಂಗ್ಸ್, ಯಂಗ್ ಒನ್ಸ್, ಇಂಡಿವಿಜುವಲ್ಸ್ ಆಫ್ ದೇರ್ ಓನ್ ಕೈಂಡ್ ಆರ್ ಟೈಪ್. ಪ್ರತಿಯೊಂದು ಜೀವಿಯೂ ಕೂಡ ಇದು ಒಂದು ಜೈವಿಕ ಕ್ರಿಯೆ, ಬಯಾಲಜಿಕಲ್ ಪ್ರೋಸೆಸ್. ಈ ಕ್ರಿಯೆಯಲ್ಲಿ ಪ್ರತಿಯೊಂದು ಆರ್ಗ್ಯಾನಿಸಮ್ ಕೂಡ ತನ್ನದೇ ರೂಪ ಇರುವಂತಹ, ತನ್ನದೇ ಗುಣಗಳನ್ನು ಹೊಂದಿರುವಂತಹ ಹೊಸ ಸಂತಾನವನ್ನ ಕೊಡ್ತಾ ಹೋಗುತ್ತೆ. ಇದನ್ನು ನಾವು ರಿಪ್ರೊಡಕ್ಷನ್ ಅಂತ ಹೇಳ್ಬಿಟ್ಟು ಕರಿತೇವೆ. ಹಾಗಾದ್ರೆ ಕಮಿಂಗ್ ಟು ದಿ ಟೈಪ್ಸ್ ಆಫ್ ರಿಪ್ರೊಡಕ್ಷನ್. ರಿಪ್ರೊಡಕ್ಷನ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ? So there are two types of reproduction we can identify in organisms, including plants and animals. So what are those two types? One is called asexual reproduction, second one is called as sexual reproduction. So coming to the first type, ಮೊದಲನೇದಕ್ಕೆ ಬರೋಣ, asexual reproduction. A means absent. What absent? So that is, there is no gamete formation. Gamete formation is totally absent in asexual reproduction. It is a simple process
there is no gamete formation. Single parent can involved in this type, that is in this type of reproduction. So, asexual reproduction usually observed or identified in lower organisms, both in plants and as well as animal. ಕೆಳಮಟ್ಟದ ಸಸ್ಯವರ್ಗ ಪ್ರಾಣಿ ವರ್ಗದಲ್ಲಿ ನಾವು asexual ಸಂತಾನಾಭಿವೃದ್ಧಿಯನ್ನ reproduction ಅನ್ನ ನೋಡ್ತಾ ಹೋಗ್ತೇವೆ. So, for example, in plants, asexual reproduction also called as vegetative propagation. So what is meant by propagation? So the original plant can reproduce different structures on different parts of the body. So that newly arising structure then detached from the parental body then develops into a new plant. That is the process, the phenomena is the propagation. Propagated ಅಂತ ಹೇಳ್ತೇವೆ ನಾವು. ಒರಿಜಿನಲ್ ಪ್ಲಾಂಟ್ ಇಂದ ಪ್ರಾಪಗೇಷನ್ ಆಗಿ ಅದು ಮತ್ತೊಂದು ಹೊಸ ಸಸ್ಯವಾಗಿ ಏನಾಗುತ್ತೆ, ಅಭಿವೃದ್ಧಿಯನ್ನ ಹೊಂದ್ತಾ ಹೋಗುತ್ತೆ. ಹಾಗಾಗಿ ಸಸ್ಯಗಳಲ್ಲಿ asexual reproduction ಅನ್ನ ನಾವು ಏನಂತ ಕರಿತೇವೆ, ಅಲ್ಲಿ ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಕರಿತೇವೆ. Here is some examples how plants propagated through the vegetative propagation. ಹೇಗೆ propagate ಆಗ್ತದೆ ನೋಡೋಣ. For example, so in yeast, that is in yeast, vegetative propagation or asexual reproduction through budding. So an outermost or outgrowth can appear on the parental body, that is extra growth, that is called as a bud. So that one is detached from the parental cell, later then develops into a new cell, that is called as the budding. So it is also called encystation, that is a formation of cyst anta ಹೇಳ್ತೀವಿ. Cyst means sac like structure. Then next one, penicillium, conidia, bryophyllum, leaf buds, epiphyllous buds or ಅದಕ್ಕೆ ಇನ್ನೊಂದು ಹೇಳ್ತೀವಿ adventitious buds. Agave, bulbil. So with ginger, rhizome, banana also rhizome, potato tuber, like that. Coming to the animal side, in case of amoeba, single celled organism, ಯಾವ ರೀತಿ asexual reproduction ನಡೆಯುತ್ತೆ? It is a simple process, I already told you. So simple process here, the nucleus of the cell next divides and then separated by the original cell then develops into a new cell. That phenomenon, that type is called as binary fission. Asexual reproduction takes place through binary fission or otherwise called as a simple cell division in case of amoeba. Coming to the hydra, again the budding type. Next one is sponges, that is gemmules. Gemmules nothing but specialized reproductive cells. These are the examples for asexual reproduction, that is both in plants and animals. Coming to the vegetative propagules. So what are vegetative propagules? In plants, asexual reproduction also called as vegetative propagation. Here the newly arising structures from different parts of the plant body then develop into a new plant. Those structures are together called vegetative propagules. Then what is meant by clones? In asexual reproduction, all new individuals or young ones are similar in their size, structure and their characters also. So they said to be clones. Clones defined as morphologically, genetically similar organisms. ಒಂದೇ ರೀತಿ ಇರುತ್ತೆ ನೋಡೋದ್ರಲ್ಲೂ ಕೂಡ, ಅನುವಂಶೀಯವಾಗಿಯೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂತಹ ಆಫ್ಸ್ಪ್ರಿಂಗ್ಸ್ ಅನ್ನ ನಾವು ಈ ವಿಧಾನದಲ್ಲಿ asexual reproduction ಅಲ್ಲಿ ನೋಡ್ತೇವೆ. ಅವುಗಳನ್ನ ಕ್ಲೋನ್ಸ್ ಅಂತ ನಾವೇನ್ ಮಾಡ್ತೀವಿ, ಕರಿತೇವೆ. ಇದು
ನಾವು ನೋಡ್ತಕ್ಕಂತಹ ಈ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ. ಹಾಗಾದ್ರೆ ಕಮಿಂಗ್ ಟು ದಿ ನೆಕ್ಸ್ಟ್ ಸ್ಟೇಜ್, ದಟ್ ಈಸ್ ಜುವೆನೈಲ್ ಸ್ಟೇಜ್ ಅಂತ ಕರಿತೇವೆ. ಸೊ ಜುವೆನೈಲ್ ಸ್ಟೇಜ್ ನಥಿಂಗ್ ಬಟ್ ಇಟ್ ಈಸ್ ಡಿಫೈನ್ಡ್ ಆಸ್ a period from birth to maturity. ಸೊ ಹುಟ್ಟಿನಿಂದ ಹಿಡಿದು ಏನು ಆ ಆರ್ಗ್ಯಾನಿಸಮ್ ಮೆಚುರಿಟಿಗೆ ಬರುತ್ತದೋ ಆ ನಡುವೆ ಇರುವಂತಹ ಅಂತರವನ್ನ ನಾವು ಆ ಗ್ಯಾಪ್ ಅನ್ನ, ಆ ಪೀರಿಯಡ್ ಅನ್ನ ಜುವೆನೈಲ್ ಸ್ಟೇಜ್ ಅಂತ ಕರಿತೇವೆ. ಸೊ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ಜುವೆನೈಲ್ ಸ್ಟೇಜ್ an organism reproduces gamete sexually. ಸೊ ಇದನ್ನ ಕಳೆದ ನಂತರ ಏನಾಗುತ್ತೆ, ಆರ್ಗ್ಯಾನಿಸಮ್ ಈ ಅವಧಿಯನ್ನು ಮುಗಿಸಿದ ನಂತರ ಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ಎಂಟ್ರಿ ಆಗ್ತದೆ. ಅಲ್ಲಿಂದ ಏನಾಗುತ್ತೆ, ಗೇಮೆಟ್ ಅನ್ನ ಫಾರ್ಮೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ದಟ್ ಈಸ್ ಜುವೆನೈಲ್ ಸ್ಟೇಜ್ ಅಂತ ಕರಿತೇವೆ. ಹಾಗಾದ್ರೆ ನಾವು ಲೈಫ್ ಸೈಕಲ್ ಅಲ್ಲಿ ಸೊ ವಿ ಕ್ಯಾನ್ ಐಡೆಂಟಿಫೈ 3 phases ಇನ್ ಲೈಫ್ ಸೈಕಲ್ ಆಫ್ ಆನ್ ಆರ್ಗ್ಯಾನಿಸಮ್. ಪ್ರತಿಯೊಂದು ಜೀವಿನಲ್ಲೂ ಕೂಡ ಅದರ ಜೀವಿತ ಕಾಲದಲ್ಲಿ 3 ಹಂತಗಳನ್ನು ನಾವು ಗುರುತಿಸ್ತೇವೆ. ಒಂದನೇದಾಗಿ ತಗೊಂಡಾಗ ನಾವು ಅದನ್ನೇನಂತ ಕರಿತೀವಿ, ಜುವೆನೈಲ್ ಸ್ಟೇಜ್ ಅಂತ ಕರಿತೇವೆ, ಬರ್ತ್ನಿಂದ ಹಿಡಿದು ಮೆಚುರಿಟಿಗೆ ಬರುವವರೆಗೂ. ಎರಡನೇದನ್ನ ಏನಂತ ಕರಿತೇವೆ, ರಿಪ್ರೊಡಕ್ಟಿವ್ ಸ್ಟೇಜ್ ಅಂತ ಕರಿತೇವೆ. ಥರ್ಡ್ ಒನ್ ಈಸ್ ಕಾಲ್ಡ್ ಸಿನಸೆಂಟ್ ಸ್ಟೇಜ್ ಅಂತ ಕರಿತೇವೆ, ಸ್ಟೇಜ್ ಆರ್ ಫೇಸ್. ಸೊ ದೀಸ್ ಆರ್ ದಿ 3 important stages in life cycle of an organism. Here in juvenile stage, so that is also referred as growth stage. Juvenile stage nothing but growth stage. Reproductive stage, active stage. Senescent, that one is called as the old age or stage of reproductive phase. That is falling stage ಅಂತ ಕರಿತೀವಿ. old age, ಅಂತಿಮ ಘಟ್ಟ ಬರ್ತಕ್ಕಂಥದ್ದು. that one is called as senescent ಅಂತ ಕರಿತೀವಿ. so what are the 3 phases in life cycle ಅಂತ ಕೇಳಿದಾಗ ನಾವು ಈ 3ಅನ್ನ ಮೆನ್ಷನ್ ಮಾಡಬೇಕಾಗ್ತದೆ. juvenile, reproductive and senescent phases ಅಂತ ಕರಿತೀವಿ. ಸೊ ಇದ ನಂತರ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಕಮಿಂಗ್ ಟು ದಿ juvenile ಸ್ಟೇಜ್ ಅಲ್ಲಿ ಎಕ್ಸಾಂಪಲ್ಸ್ ಅನ್ನ ನೋಡ್ತಾ ಹೋಗೋಣ. ಸೊ ಇನ್ ಪ್ಲಾಂಟ್ಸ್, after the completion of juvenile stage, that means growth stage or phase, so here some plants starts to reproducing flowers. ಹೂಗಳನ್ನು ಬಿಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಜುವೆನೈಲ್ ಸ್ಟೇಜ್ ಕಳೆದ ನಂತರ ಏನ್ ಮಾಡುತ್ತೆ, ಅದು ಹೂಗಳನ್ನ ಬಿಡಲಿಕ್ಕೆ ಪ್ರಾರಂಭ ಮಾಡುತ್ತದೆ. ಸೊ ದಟ್ ಈಸ್ please noted that, so that is considered as the coming to the sexual event. sexual event ಗೆ ಬರ್ತಾ ಇದೆ ಅದು ಅನ್ನೋದನ್ನ ನಮಗೆ ಗುರುತು ಮಾಡಿಕೊಡುತ್ತೆ, ಐಡೆಂಟಿಫೈ ಮಾಡಿಕೊಡ್ತದೆ. ಸೊ ಫಾರ್ ಎಕ್ಸಾಂಪಲ್, so in plants they reproduce flowers continuously. in some plants reproduce flowers so season after season. ಸೊ ಕೆಲವು ಸಸ್ಯಗಳೇನಾಗುತ್ತೆ, ಫಾರ್ ಎಕ್ಸಾಂಪಲ್ ಡೈಕಾಟಿಲಿಡನ್ಸ್, ದ್ವಿದಳ ಸಸ್ಯಗಳು, ಇವು ಬಹುತೇಕ ವರ್ಷವಿಡೀ ಏನಾಗುತ್ತೆ, ಹೂಗಳನ್ನು ಬಿಡ್ತಾ ಹೋಗುತ್ತೆ. ಆದರೆ ಕೆಲವು ಸಸ್ಯಗಳಿದ್ದಾವೆ, ಫಾರ್ ಎಕ್ಸಾಂಪಲ್ ಮ್ಯಾಂಗೋ, ಜಾಕ್ ಫ್ರೂಟ್, ಇದು ಸೀಸನ್ ಅಲ್ಲಿ ಮಾತ್ರ ನಾವು ಹೂಗಳನ್ನು ನೋಡ್ತೇವೆ. ಫಾರ್ ಎಕ್ಸಾಂಪಲ್ ಸಮ್ಮರ್ ಸೀಸನ್ ಅನ್ನ ನೋಡ್ತೇವೆ ಮ್ಯಾಂಗೋ ಮತ್ತೆ ಜಾಕ್ ಫ್ರೂಟ್ ಅನ್ನ. ಸೊ ಸೀಸನಲ್ ಪ್ಲಾಂಟ್ಸ್ ಅಂತ ಕರಿತೇವೆ. ಇನ್ನು ಕೆಲವು ಮಧ್ಯ 2-3 ವರ್ಷ ಗ್ಯಾಪ್ ಅನ್ನು ಕೊಟ್ಟು ನಂತರ ಹೂವನ್ನು ಬಿಡುತ್ತದೆ. ಸೊ ದಟ್ ಈಸ್ ರೆಸ್ಟ್ ಪೀರಿಯಡ್ ಇರುತ್ತೆ. ಸೊ ಸಚ್ ಪ್ಲಾಂಟ್ಸ್ ಆರ್ ಸೆಡ್ ಟು ಬಿ ಆರ್ ಕಾಲ್ಡ್ ಇಂಟರ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ನಾವು ಹೇಳ್ತೀವಿ ಅದನ್ನ. ಹಾಗೆ ಇನ್ನು ಕೆಲವು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರ್ತಕ್ಕಂಥ ಪ್ಲಾಂಟ್ಸ್ ಅನ್ನ ನೋಡ್ತೇವೆ. ಸೊ ದೇ ರೀಪ್ರೊಡ್ಯೂಸ್ ಫ್ಲವರ್ಸ್ ಫಾರ್ ಒನ್ಸ್ ಇನ್ ದೇರ್ ಲೈಫ್ ಟೈಮ್. ಜೀವಿತ ಕಾಲಾವಧಿಯಲ್ಲಿ ಒಂದೇ ಒಂದು ಬಾರಿ ಮಾತ್ರ ಹೂಗಳನ್ನು ಬಿಡುತ್ತೆ. ಎಕ್ಸಾಂಪಲ್ ಫಾರ್ ದಿಸ್ ಕೈಂಡ್ ಈಸ್ ಬ್ಯಾಂಬೂ ಟ್ರೀ. ನೀವೆಲ್ಲ ಕೇಳಿದ್ದೀರಾ, ಏನು ಬಿದಿರು ಅಂತ ಏನು ಹೇಳ್ತೀರಿ. ಸೊ ಅದು ತನ್ನ ಜೀವಿತ ಲೈಫ್ ಸ್ಪ್ಯಾನ್ ಅಲ್ಲಿ ಒಂದೇ ಒಂದು ಸರಿ ಮಾತ್ರ ಹೂವನ್ನು ಬಿಡುತ್ತೆ. ಅದು ಯಾವಾಗ, ಆಫ್ಟರ್ 50 to 100 years. ಅದು ಏನು ಪ್ರಾಪಗೇಟ್ ಆದ ನಂತರ 50 ರಿಂದ 100 ವರ್ಷಗಳ
ಆದ ಮೇಲೆ ಒಂದು ಸಲ ಹೂ ಬಿಟ್ಬಿಟ್ಟೇನಾಗುತ್ತೆ, ಸತ್ತು ಹೋಗುತ್ತೆ. ಕಮಿಂಗ್ ಟು ದಿ ಅನದರ್ ಸೊ ಇಂಪಾರ್ಟೆಂಟ್ ಎಕ್ಸಾಂಪಲ್, ದಟ್ ಈಸ್ ದಿ Strobilanthes kuntiana, another plant commonly called as Neelukuranchi. So they enormously grow in the hills, hilly stations or hilly regions of Karnataka and Tamil Nadu. ತಮಿಳುನಾಡು ಮತ್ತು ಕರ್ನಾಟಕ ಒಂದು ಬೆಟ್ಟ ಗುಡ್ಡಗಳು ಏನಿದೆ ಅದು ಹೆಚ್ಚಾಗಿ ಬೆಳೆಯುವಂತಹ ಒಂದು ಸಸ್ಯ ಇದು. ಪರ್ಪಲ್ ಕಲರ್ ಫ್ಲವರ್ ಅನ್ನ ಬಿಡುತ್ತೆ, ನೀಲಕುರಂಚಿ ಅಂತ ಹೇಳಿ ಅಂತ. ಸೊ ದೇ ರಿಪ್ರೊಡ್ಯೂಸ್ ಫ್ಲವರ್ಸ್ ಒನ್ಸ್ ಇನ್ 12 years, 12 ವರ್ಷಗಳಿಗೆ ಒಂದು ಸಲ ಹೂವನ್ನ ಬಿಡ್ತದೆ. ಹೀಗೆ ನಾವು ಅನೇಕ ರೀತಿಯಾಗಿರ್ತಕ್ಕಂತಹ ವೈವಿಧ್ಯತೆಯನ್ನ ನಾವಿಲ್ಲಿ ನೋಡ್ತಾ ಹೋಗ್ತೇವೆ ಪ್ಲಾಂಟ್ಸ್ ಅಲ್ಲಿ. ಕಮಿಂಗ್ ಟು ದಿ animal side ಬಂದಾಗ, so after the completion of the juvenile stage or phase, an animal starts to reproduces gamete sexually. So sexual ಆಗಿ ಏನು ಮಾಡುತ್ತೆ, gamete ಅನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಇದು ದಟ್ ಈಸ್ juvenile stage ಅಂತ ಕರಿತೇವೆ. ನೆಕ್ಸ್ಟ್ ದಿ sexuality in organism. ಸೆಕ್ಷುಯಾಲಿಟಿ ಹೇಗಿರುತ್ತೆ ಆರ್ಗ್ಯಾನಿಸಮ್, ದಿ ಕಂಡೀಷನ್ ಹೇಗಿರುತ್ತೆ ಅದರಲ್ಲಿ, ಅದೇನು ಯೂನಿಸೆಕ್ಷುಯಲೋ ಬೈಸೆಕ್ಷುಯಲೋ ಹೇಗಿರುತ್ತೆ ಅದರಲ್ಲಿ ಅನ್ನುವಂಥದ್ದನ್ನು ನೋಡೋಣ. ಅದನ್ನು ಸೆಕ್ಷುಯಾಲಿಟಿ ಇನ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೇವೆ. ಸೊ ಹಿಯರ್ ಇನ್ ಸೆಕ್ಷುಯಾಲಿಟಿ ಇನ್ ಆರ್ಗ್ಯಾನಿಸಮ್, ಸಮ್ ಪ್ಲಾಂಟ್ಸ್ ಆರ್ ಅನಿಮಲ್ಸ್ ಹ್ಯಾವ್ both reproductive organs or gonads, that is male and female. So both reproductive organs present in a single parent or single parental body. So such a condition is termed as bisexual. ಯಾವ ಪ್ರಾಣಿಯಲ್ಲಿ ಅಥವಾ ಸಸ್ಯದಲ್ಲಿ ಮೇಲು ಮತ್ತು ಫೀಮೇಲು ರಿಪ್ರೊಡಕ್ಟಿವ್ ಒಂದು ಅಂಗಗಳು ಇರುತ್ತೋ, ಒಂದರಲ್ಲೇ ಇರುತ್ತೋ, ಪೇರೆಂಟಲ್ ಬಾಡಿಯಲ್ಲಿ ಇರುತ್ತೋ ಅಂತ ಕಂಡೀಷನ್ ಅನ್ನು ನಾವು ಬೈಸೆಕ್ಷುಯಲ್ ಅಂತ ಕರಿತೇವೆ. ಸೊ ಬೈಸೆಕ್ಷುಯಲ್ ದಟ್ ಈಸ್ otherwise called as, in other words it is termed as, ಯಾವುದು bisexual ಅನ್ನೋದನ್ನ monoecious ಅಂತ ಕರಿತೇವೆ. in case of fungus it is termed as homothallic. monoecious ಒಂದರಲ್ಲೇ ಎರಡು ಇರತಕ್ಕಂಥದ್ದು ಸಿಂಗಲ್ ಪೇರೆಂಟಲ್ ಬಾಡಿಯಲ್ಲಿ, ಹಾಗಾಗಿ ಅದನ್ನ ನಾವು monoecious ಅಂತ ಕರಿತೇವೆ. ಸೊ ಯುನಿಸೆಕ್ಷುಯಾಲಿಟಿ ಅಂತ ಕರಿತೀವಿ. ಯುನಿಸೆಕ್ಷುಯಲ್ ಆರ್ಗ್ಯಾನಿಸಮ್ಸ್, ಹಿಯರ್ both gonads or reproductive organs are present in two parents. ಎರಡು ಪೇರೆಂಟ್ಸ್ಗಳಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಸೊ ಒನ್ ಈಸ್ ಮೇಲ್ ಪೇರೆಂಟ್, ಅನದರ್ ಒನ್ ಈಸ್ ಫಿಮೇಲ್ ಪೇರೆಂಟ್. ಸಚ್ ಎ ಕಂಡೀಷನ್ ಈಸ್ ಟರ್ಮ್ಡ್ ಆಸ್ ಯುನಿಸೆಕ್ಷುಯಲ್ ಆರ್ ಡಯೇಷಿಯಸ್ ಆರ್ heterothallic. So example for bisexual condition in plants, ಎರಡು ಒಂದರಲ್ಲೇ ಇರುವಂತದಕ್ಕೆ ನಾವು, ಸೊ example for this one is all dicotyledons. ಎಲ್ಲ ದ್ವಿದಳ ಸಸ್ಯಗಳನ್ನ ನಾವು ಮೊದಲನೇದು ಬೈಸೆಕ್ಷುಯಲ್ ಕಂಡೀಷನ್ಗೆ ಉದಾಹರಣೆಯಾಗಿ ಕೊಡ್ಬೋದು. ಬಟ್ ಯೂನಿಸೆಕ್ಷುಯಲ್ ದಟ್ ಈಸ್ ಡಯಾಶಿಯಸ್ಗೆ ಕೆಲವು ಪ್ಲಾಂಟ್ಸ್ ಅನ್ನು ನಾವು ಹೆಸರಿಸಬಹುದು. ಫಾರ್ ಎಕ್ಸಾಂಪಲ್ ಟೇಕ್ ಪಾಮ್, ಏನು ನೀವು ಖರ್ಜೂರ ಅಂತ ಏನ್ ಕರಿತೀರಲ್ಲ ಅದು, ಹಾಗೇನೆ ಪಪ್ಪಾಯ ಅಂತ ಏನ್ ಹೇಳ್ತಿರಲ್ಲ ಅದು, ಡ್ರಮ್ ಸ್ಟಿಕ್ ಅಂತ ಕರಿತೀವಿ, ನುಗ್ಗೆಕಾಯಿ ಅಂತ ಏನ್ ಹೇಳ್ತೀರಾ ಅದು. ಈ ಮೂರಲ್ಲಿ ಮೇಲ್ ಪೇರೆಂಟ್ ಈಸ್ ಸೆಪರೇಟ್ ಅಂಡ್ ಫೀಮೇಲ್ ಪ್ಲಾಂಟ್ ಈಸ್ ಆಲ್ಸೋ ಸೆಪರೇಟೆಡ್. ಸೊ ಸೆಪರೇಟ್ಸ್. ಸೊ ಇದು ನಾವೇನಂತ ಹೇಳ್ತೀವಿ, ಬೈಸೆಕ್ಷುಯಲ್ ಅಂಡ್ ಯುನಿಸೆಕ್ಷುಯಲ್. So majority of angiosperms, that means flowering plants, the female structure, reproductive structure, stamens present in one plant, so we said to be staminate flowers. ಏನು ಆಂಡ್ರೀಶಿಯಂ ಪಾರ್ಟ್ ಅಲ್ಲಿ ಬರ್ತಕ್ಕಂಥ ಸ್ಟೇಮನ್ಸು ಒಂದು ಪ್ಲಾಂಟ್ ಅಲ್ಲಿ ನಾವು ನೋಡಿದಾಗ ಅದನ್ನು ನಾವು ಇನ್ನೊಂದು ಹೆಸರಿನಿಂದ ಕರಿತೇವೆ, ಪಿಸ್ಟಿಲೇಟ್ ಫ್ಲವರ್. ಸಚ್ ಫ್ಲವರ್ಸ್ ಆರ್ ಕಾಲ್ಡ್ ಸ್ಟಾಮಿನೇಟ್ ಫ್ಲವರ್ಸ್ ಅಂತ ಕರಿತೇವೆ. ಹಾಗೆ ಇನ್ ಅದರ್ ಪ್ಲಾಂಟ್ ಹ್ಯಾಸ್ ಓನ್ಲಿ ಗೈನೀಶಿಯಂ ಪಾರ್ಟ್, ದಟ್ ಈಸ್ ಪಿಸ್ಟಿಲ್. ಸೊ
So such a flower is called as a pistillate flower. So that is the difference between staminate and the pistillate. Staminate means the plant has only stamens. Pistillate means the plant has only pistil, that is gynecium part of the cultivate. So next, coming to the asexual reproduction. Sexual reproduction, it is a complex process where two gametes are involved in this process. ಎರಡು ಗೇಮೆಟ್ಸ್ ಏನಾಗುತ್ತೆ, ಇನ್ವಾಲ್ವ್ ಆಗ್ತದೆ. ಹಾಗಾಗಿ ಇಲ್ಲಿ ಟೂ ಪೇರೆಂಟ್ಸ್ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಪ್ರೋಸೆಸ್. ಇಬ್ರು ಪೇರೆಂಟ್ಸ್ ಅನ್ನ ನೋಡ್ತೇವೆ, ಒನ್ ಇಸ್ ಮೇಲ್ ಅನದರ್ ಒನ್ ಇಸ್ ಫಿಮೇಲ್. ಸೊ ಮೇಲ್ ಪೇರೆಂಟ್ ಗಿವ್ ರೈಸ್ ಮೇಲ್ ಗೇಮೆಟ್, female parent give rises to female gamete. So next one, there is variation takes place. There is a variation we can see in sexual reproduction. ಬದಲಾವಣೆಯನ್ನು ನೋಡ್ತೇವೆ ಆಫ್ ಸ್ಪ್ರಿಂಗ್ಸ್ ಅಲ್ಲಿ. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ವೇರಿಯೇಷನ್ ಇರಲ್ಲ, ಐಡೆಂಟಿಕಲ್ ಆಗಿರ್ತದೆ, ಸಿಮಿಲರ್ ಆಗಿರ್ತದೆ. ಸೊ ವೇರಿಯೇಷನ್ ಅನ್ನ ನಾವಿಲ್ಲಿ ನೋಡ್ತಾ ಹೋಗ್ತೇವೆ ಯಾವುದ್ರಲ್ಲಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ. ಈ ಎರಡು ಪೇರೆಂಟ್ ಇನ್ವಾಲ್ವ್ ಆಗುತ್ತೆ, ಕಾಂಪ್ಲೆಕ್ಸ್ ಪ್ರೋಸೆಸ್ ಅಂತ ಕರಿತೇವೆ, ಮತ್ತೆ ವೇರಿಯೇಷನ್ ಬದಲಾವಣೆಯನ್ನು ಕೂಡ ನಾವಿಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಕಮಿಂಗ್ ಟು ದಿ ಗೇಮೆಟ್ ಅಂತ ಕರೆದ್ವಿ ನಾವು ಅದರಲ್ಲಿ. ಸೊ ಗೇಮೆಟ್ ಅಂದಾಗ ಅದರಲ್ಲೂ ಕೂಡ ಏನಾಗುತ್ತೆ, ಎರಡು ರೀತಿ ಗೇಮೆಟ್ ಅನ್ನ ನಾವು ಮುಂದೆ ನೋಡ್ತಾ ಹೋಗ್ತೇವೆ. ಸೊ ಈ ಮಿಂಟ್ಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಹೋಮೋ ಗೇಮೆಟ್ಸ್ ಅಂತ ಕರಿತೀವಿ, ಹೆಟಿರೋ ಗೇಮೆಟ್ಸ್ ಅಂತ ಕರಿತೇವೆ. ಕಮಿಂಗ್ ಟು ದಿ next phase, that is the events in sexual reproduction. ಏನು ಘಟ್ಟಗಳನ್ನ, ಹಂತಗಳನ್ನ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ನೋಡ್ತಾ ಹೋಗ್ತೇವೆ. ಬಿಫೋರ್ ದಟ್, ಸೆಲ್ ಡಿವಿಷನ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಅದಕ್ಕಿಂತ ಮೊದಲು ಬ್ರೀಫ್ ಆಗಿ ಸ್ವಲ್ಪ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಬಂದಾಗ ಹೇಗಿರುತ್ತೆ ಒಂದು ಸೆಲ್ ಡಿವಿಷನ್, ಕ್ರೋಮೋಸೋಮ್ ನಂಬರ್ ಹೇಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಇನ್ sexually reproduced organism, that is a higher organism. So the parental body is always diploid. ಯಾವಾಗಲೂ ಕೂಡ ಏನು ಸೆಕ್ಷುವಲ್ ರಿಪ್ರೊಡಕ್ಷನ್ ಬರ್ತಕ್ಕಂತಹ ಕೆಟಗರಿಯಲ್ಲಿ ಬರ್ತಕ್ಕಂಥ ಅನಿಮಲ್ಸ್ ಇರ್ಬೋದು, ಪ್ಲಾಂಟ್ಸ್ ಅಲ್ಲಿ ಇರ್ಬೋದು, ಆ ಪೇರೆಂಟಲ್ ಬಾಡಿ ಇದೆಯಲ್ಲ, ಆ ಬಾಡಿ ಯಾವಾಗಲೂ ಡಿಪ್ಲಾಯ್ಡ್ ಆಗಿರ್ತದೆ. ಸೊ ವಾಟ್ ಈಸ್ ಮೆಂಟ್ ಬೈ ಡಿಪ್ಲಾಯ್ಡ್? ದಟ್ ಮೀನ್ಸ್ ಸೊ ಇಟ್ ಹ್ಯಾಸ್ two sets of chromosomes, that is 2n number of chromosomes. ಎರಡು ಜೊತೆ ಕ್ರೋಮೋಸೋಮ್ಸ್ ಅನ್ನ ಹೊಂದಿರ್ತದೆ. ಸೊ ಒನ್ ಸೆಟ್ ಕಮಿಂಗ್ ಫ್ರಮ್ ಮೇಲ್ ಪೇರೆಂಟ್, ಅನದರ್ ಸೆಟ್ ಕಮಿಂಗ್ ಫ್ರಮ್ ಫಿಮೇಲ್ ಪೇರೆಂಟ್. ಎರಡು ಸೆಟ್ ಇರುತ್ತೆ ಪೇರೆಂಟಲ್ ಬಾಡಿಯಲ್ಲಿ. ಎಕ್ಸೆಪ್ಟ್ ಇನ್ ಫಂಗೈ, ಪೇರೆಂಟಲ್ ಬಾಡಿ ಈಸ್ ಹ್ಯಾಪ್ಲಾಯ್ಡ್. ಆದ್ರೆ ಒಂದು ನಾವು ನೋಡ್ತೀವಿ ಫಂಗೈಯಲ್ಲಿ ಪೇರೆಂಟಲ್ ಬಾಡಿ ಏನಿದೆ, ಸೊ ಆ ಪೇರೆಂಟಲ್ ಬಾಡಿನಲ್ಲಿ ಹ್ಯಾಪ್ಲಾಯ್ಡ್ ಇರುತ್ತೆ. ಮೊದಲಿಗೆ ನಾವು ನೋಡುವಾಗಲೇ ಹ್ಯಾಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ, ದಟ್ ಈಸ್ n ನಂಬರ್ ಆಫ್ ಕ್ರೋಮೋಸೋಮ್, ಒನ್ ಸೆಟ್ ಆಫ್ ಕ್ರೋಮೋಸೋಮ್. ಸೊ ಹಾಗಾಗಿ ಫಂಗೈಯಲ್ಲಿ, ಇನ್ನು ಲೋಯರ್ ಕೆಟಗರಿಯಲ್ಲಿ ಬರ್ತಕ್ಕಂಥ ಪ್ಲಾಂಟ್ಸ್ ಅಲ್ಲಿ, ದಟ್ ಈಸ್ ಆಲ್ಗೆ, ಫಂಗೈ ಅಂಡ್ ಬ್ರಯೋಫೈಟ್ಸ್ ಅಲ್ಲಿ, ಸೊ ಪೇರೆಂಟಲ್ ಬಾಡಿ ಏನಿದೆ, ಸೊ ಪೇರೆಂಟಲ್ ಬಾಡಿ ಹ್ಯಾಸ್ n number of chromosome. So it produces, it can reproduces n number of offsprings. ಅದೇ ನಂಬರ್ ನ offsprings ಅನ್ನು reproduce ಮಾಡ್ತಾ ಹೋಗ್ತದೆ. Coming to the other category, that is pteridophyte, gymnosperms and angiosperms. Parental body is diploid. So diploid parental body ಏನಾಗುತ್ತೆ, reproduces haploid gamete later or after undergoes the meiotic cell division. So in case of animals, majority of animals parental body is diploid. Diploid ಅಲ್ಲೇ ಇರ್ತಕ್ಕಂಥದ್ದು. ಎಕ್ಸಾಂಪಲ್ ಬೇಕಾದಷ್ಟು ನಾವು ಕೊಡ್ತಾ ಹೋಗ್ಬೋದು. ಆಂಫಿಬಿಯನ್ಸ್ ಆಗಿರ್ಬೋದು, ಬರ್ಡ್ಸ್ ಆಗಿರ್ಬೋದು, ಮ್ಯಾಮಲ್ಸ್ ಆಗಿರ್ಬೋದು, ಎಕ್ಸೆಟ್ರಾ. ಇದು ನಾವು ನೋಡ್ತಕ್ಕಂತಹ ಒಂದು ಸೆಲ್ ಡಿವಿಷನ್ ಅಂತ ಕರಿತೇವೆ. So in the reproductive part or gonad or organ, some specialized cells are there. ಸೊ ಕೆಲವು ವಿಶೇಷವಾಗಿರ್ತಕ್ಕಂಥ ಜೀವಕೋಶಗಳನ್ನ ನೋಡ್ತೇವೆ. ಸೊ ಲೇಟರ್ ದೋಸ್ ಸೆಲ್ಸ್ ಡೆವಲಪ್
into a gamete undergo the meiotic cell division. ಆ ಸ್ಪೆಷಲೈಸ್ಡ್ ಸೆಲ್ಸ್ ಏನಾಗುತ್ತೆ, ಮುಂದುವರೆದು ಗೇಮೆಟ್ ಆಗಿ ಏನಾಗುತ್ತೆ, ಫಾರ್ಮೇಷನ್ ಆಗ್ತದೆ ಮಿಯಾಟಿಕ್ ವಿಭಜನೆಯಿಂದ, ಕೋಶ ವಿಭಜನೆಯಿಂದ. Those specialized reproductive cells are called myocytes ಅಂತ ಕರೀತೇವೆ. Myocytes, nothing but gamete mother cells. Myocytes have 2n number of chromosomes, but they reduce the number into n in the further generation or in the further steps. So that is the myocytes anta kariteve. Next, coming to the events in sexual reproduction. So what are the events takes place in sexual reproduction? So before that, so each and every organism has a definite number of chromosomes. ಪ್ರತಿಯೊಂದು ಜೀವಿಯಲ್ಲಿ ನೀವು ನೋಡ್ತಾ ಹೋಗಿ ನಿರ್ದಿಷ್ಟ ಸಂಖ್ಯೆಯಲ್ಲಿ ವರ್ಣತಂತುಗಳನ್ನು ಹೊಂದಿರ್ತದೆ. ಫಾರ್ ಎಕ್ಸಾಂಪಲ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಸೊ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ನೋಡಿದಾಗ ದಿ ಕ್ರೋಮೋಸೋಮ್ ನಂಬರ್ ಇನ್ ಡಿಪ್ಲಾಯ್ಡ್ ಕಂಡೀಷನ್ 2n is equal to 46. ಸೊ n is equal to 23 pairs. ಗೇಮೆಟ್ ಅಲ್ಲಿ 23 ಇರುತ್ತೆ. ಸೊ ಪೇರೆಂಟಲ್ ಬಾಡಿಯಲ್ಲಿ 46 ಇರ್ತದೆ. ಹಾಗೆ ನಾವು ಮತ್ತೆ ನೋಡ್ತಾ ಹೋದಾಗ ಫಾರ್ ಎಕ್ಸಾಂಪಲ್ ಡಾಗ್ ಅಲ್ಲಿ ತಗೊಳ್ಳೋಣ, 2n is 78. ಸೊ ವಾಟ್ ಅಬೌಟ್ n ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿ. ಹಾಗೆ ಪ್ಲಾಂಟ್ ಸೈಡಿಗೆ ಬರೋಣ, ಓಫಿಯೋಗ್ಲಾಸಮ್. So that is, it is a fern. It has highest number of chromosomes, that is 1660. So 1260, sorry, 1260 ಕ್ರೋಮೋಸೋಮ್ಸ್ ಅನ್ನು ಹೊಂದಿದೆ. ಇದು ಒಂದು ಫರ್ನ್ ಅಂತ ಕರಿತೀವಿ. ಕಮ್ ಅಂಡರ್ ದಿ ಟೆರಡೋಫೈಟ್ ಗ್ರೂಪ್, ಓಫಿಯೋಗ್ಲಾಸಮ್ ಅಂತ ಕರಿತೇವೆ. ಹಾಗೆ ಬನ್ನಿ, ರೈಸ್ ಅಲ್ಲಿ ಇದೆ 24 ಅಂತ ಹೇಳ್ತೀವಿ ನಾವು, 2n ನಂಬರ್. ಸೊ ಲೈಕ್ ದಟ್ ದಿ ಕ್ರೋಮೋಸೋಮ್ ನಂಬರ್ ಇನ್ ಮಿಯೋಸೈಟ್ಸ್, ದಟ್ ಈಸ್ 2n ನಂಬರ್, ಅಂಡ್ ಗೇಮೆಟ್ ದಟ್ ಈಸ್ ಇನ್ n ನಂಬರ್. ಸೊ ಮಿಯೋಸೈಟ್ಸ್ ಆಫ್ಟರ್ ಆರ್ ಲೇಟರ್ ಅಂಡರ್ಗೋ meiotic cell division, give rise haploid gametes later. ಸೊ ಇದು ನಾವು ನೋಡ್ತಕ್ಕಂತಹ ಒಂದು ಸೆಲ್ ಡಿವಿಷನ್ ಇನ್ ಆರ್ಗ್ಯಾನಿಸಮ್ ಅಂತ ಕರಿತೇವೆ. ಸೊ ನೆಕ್ಸ್ಟ್, ಈವೆಂಟ್ಸ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಬರ್ತಕ್ಕಂತಹ 3 ಘಟ್ಟಗಳು ಯಾವ್ಯಾವಿದೆ, ಹಂತಗಳು ಯಾವ್ದಿದೆ. ಸೊ ವಿ ಕ್ಯಾನ್ ಬಿ ಗ್ರೂಪ್ಡ್ ಈವೆಂಟ್ಸ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ 3 types or 3 events. 3 ರೀತಿಯಾಗಿ ಗ್ರೂಪ್ ಮಾಡ್ತೇವೆ. ಸೊ ಫಸ್ಟ್ ಒನ್ ಈಸ್ ಪ್ರೀ ಫರ್ಟಿಲೈಸೇಷನ್ ಈವೆಂಟ್, ಸೆಕೆಂಡ್ ಒನ್ ಈಸ್ ಫರ್ಟಿಲೈಸೇಷನ್ ಈವೆಂಟ್, ಅಂಡ್ ಥರ್ಡ್ ಒನ್ ಈಸ್ ದಿ post fertilization event. Coming to the first one, that is pre fertilization event. So that is enough. I will take up next class for the further matter.